ವೆಲ್ಕಮ್ ಟು MS ಎಜುಕೇಷನಲ್ ಹಬ್ ಸ್ಟೂಡೆಂಟ್ಸ್. ನಾವಿವತ್ತು ಈ ವಿಡಿಯೋದಲ್ಲಿ ಥರ್ಡ್ ಸಮ್ ಬಿಕಾಮ್ಗೆ ಬರುವಂತಹ ಒಂದು ಕಾಸ್ಟ್ ಅಕೌಂಟಿಂಗ್ ಸಬ್ಜೆಕ್ಟ್ನಲ್ಲಿ ಸೆಕ್ಷನ್ ಎಗೆ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಸೊ ಇನ್ನು ನಿಮ್ಮ ಪ್ರೀವಿಯಸ್ ಇಯರ್ಲಿ ಏನು ಬರೆದಿದ್ದಾರೆ ನಿಮ್ಮ ಸೀನಿಯರ್ಸ್, ಇವರೆಲ್ಲ ಫೋರ್ತ್ ಸೆಮಿಸ್ಟ್ರಲ್ಲಿ ಈ ಸಬ್ಜೆಕ್ಟನ್ನು ನೋಡ್ತಾ ಇದ್ರು, ಕಾಸ್ಟ್ ಅಕೌಂಟಿಂಗ್ ಅಂತ. ಸೊ ಇದರಲ್ಲಿ ನಮಗೆ ಏನು ಕ್ವಶನ್ ಪೇಪರ್ ಕ್ವಶನ್ಸ್ ಬರ್ತಾ ಇತ್ತು 2 ಮಾರ್ಕ್ಸ್ದು, ಅದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋದು ನಡೆಯುತ್ತೆ. ಸೊ ಅದು ಟೋಟಲ್ ಒಂದು 35 ಕ್ವಶನ್ಸ್ ಇದೆ. ಸೊ ಇದು ತುಂಬ ಇಂಪಾರ್ಟೆಂಟ್. ನಿಮಗೆ ಔಟ್ ಮಾರ್ಕ್ಸ್ ತೆಗಿಬೇಕಂದ್ರೆ 2 ಮಾರ್ಕ್ಸ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆದ್ದರಿಂದ ನಾವು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಫಸ್ಟ್ ಕ್ವಶನ್ ಏನಿದೆ ಅಂದರೆ, ವಾಟ್ ಆರ್ ದ ಎಲಿಮೆಂಟ್ಸ್ ಆಫ್ ಕಾಸ್ಟ್. ಈ ಕಾಸ್ಟ್ ಬಗ್ಗೆ ಇರುವಂತಹ ಎಲಿಮೆಂಟ್ಸ್ ಯಾವುದು ಅಥವಾ ಕಾಂಪೋನೆಂಟ್ಸ್ ಆದರೂ ಕೇಳಬಹುದು. ಸೊ ಇದರಲ್ಲಿ ಬಂದು ಒಂದು ಕಾಸ್ಟಲ್ಲಿ ಮೆಟೀರಿಯಲ್ ಬರುತ್ತೆ, ದೆನ್ ಲೇಬರ್ ಬರುತ್ತೆ, ಎಕ್ಸ್ಪೆನ್ಸಸ್ ಬರುತ್ತೆ. ಲೇಬರ್ ಈಸ್ ನಥಿಂಗ್ ಬಟ್ ಈ ಲೇಬರ್ಗೆ ಏನೇನು ಎಕ್ಸ್ಪೆನ್ಸಸ್ ಆಗುತ್ತೋ ಅದನ್ನು ಲೇಬರ್ ಅಂತ ತಗೊಳ್ತಾರೆ. ಸೊ ಮೆಟೀರಿಯಲ್ ಏನೇನು ಬೇಕಾಗುತ್ತೋ ಅದು, ನಂತರ ಎಕ್ಸ್ಪೆನ್ಸಸ್. ಇವು ಮೂರನ್ನು ಮತ್ತೆ ನಾವು ಫರ್ದರ್ ಡಿವೈಡ್ ಮಾಡಬಹುದು. ಹೇಗೆ ಅಂದರೆ, ದಿಸ್ ಮೆಟೀರಿಯಲ್ ಕ್ಯಾನ್ ಬಿ ಡಿವೈಡ್ ಇಂಟು 2 types. One is direct material and indirect material. Next, labor can be divided into direct labor, indirect labor. Then ಎಕ್ಸ್ಪೆನ್ಸಸ್ನ ನಾವು ಮತ್ತೆ ಚಾರ್ಜಬಲ್ ಎಕ್ಸ್ಪೆನ್ಸಸ್ ಆದರೂ ಕರಿಬೋದು, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತಾದರೂ ಕರಿಬಹುದು. ಓಕೆನಾ? ಈ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮತ್ತು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ನಾವು ಡಿವೈಡ್ ಮಾಡ್ತೀವಿ. ನೆಕ್ಸ್ಟ್, ವಾಟ್ ಈಸ್ ABC ಅನಾಲಿಸಿಸ್? ಹೆಸರಲ್ಲೇ ಇದೆ, ABC ಅಂದರೆ ಆಕ್ಟಿವಿಟೀಸ್ ಬೇಸ್ಡ್ ಕಾಸ್ಟಿಂಗ್ ಅಂತ. ಸೊ ಅಂದರೆ ನಮಗೆ ಒಂದು ಆ್ಯಕ್ಟಿವಿಟಿಗೆ ಏನು ಬೇಕು ಮೆಟೀರಿಯಲ್ಸ್ ಅಷ್ಟು ಮಾತ್ರ ಯೂಸ್ ಮಾಡೋದು. ಏನಕ್ಕೋಸ್ಕರ ಈ ಒಂದು ಕಾಸ್ಟಿಂಗ್ ಮಾಡ್ತೀವಿ ಅಂದರೆ ವೇಸ್ಟೇಜನ್ನು ಕಮ್ಮಿ ಮಾಡೋದಕ್ಕೋಸ್ಕರ. ಸೊ ಏನು ಕೊಟ್ಟಿದ್ದಾನೆ ನೋಡಿ ಇಲ್ಲಿ, ಇಟ್ ಈಸ್ ಅ ಟೆಕ್ನಿಕ್ ಈಸ್ ಅ ವ್ಯಾಲ್ಯೂ ಬೇಸ್ಡ್ ಸಿಸ್ಟಮ್ ಆಫ್ ಮೆಟೀರಿಯಲ್ ಕಂಟ್ರೋಲ್. ಇನ್ ದಿಸ್ ಟೆಕ್ನಿಕ್ ಆಫ್ selective control, material are analyzed according to their values so that costly and more valuable materials are given greater attention and care. ಅಂದರೆ ಇಲ್ಲಿ ಇಂಪಾರ್ಟೆಂಟ್ ಯಾವುದು ಬೇಕೋ ಅದಕ್ಕೆ ಮಾತ್ರ ನಾವು ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಡ್ತೀವಿ, ಪ್ರಾಡಕ್ಟ್ಸ್ಗೆ ಅಥವಾ ಮೆಟೀರಿಯಲ್ಸ್ಗೆ. ನೆಕ್ಸ್ಟು ಉಳಿದಿರೋದು ವೇಸ್ಟೇಜ್ನ ಆದಷ್ಟು ಕಮ್ಮಿ ಮಾಡೋದಕ್ಕೆ ಈ ಒಂದು ಕಾಸ್ಟಿಂಗ್ನ ನಾವು ಮಾಡ್ತೀವಿ. ದೆನ್ ವಾಟ್ ಈಸ್ ಓವರ್ ಟೈಮ್? ಸೊ ಪ್ರತಿಯೊಬ್ಬರಿಗೂ ಗೊತ್ತು, ಏನೋ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅವ್ರ ಮನೆಯಲ್ಲಿ, ಅಥವಾ ಯಾರಾದರೂ ಗೊತ್ತಿರೋರು ಕೆಲಸಕ್ಕೆ ಹೋದಾಗ ಇವತ್ತು OT ಇದೆ, OT ಮುಗಿಸ್ಕೊಬರ್ತೀವಿ, ಈ ರೀತಿ ಹೇಳ್ತಾ ಇರ್ತಾರೆ. ಬಟ್ ವಿ ಡೋಂಟ್ ನೋ ದ ಪ್ರಾಪರ್ ಮೀನಿಂಗ್ ಆಫ್ OT ಇಟ್ ಸೆಲ್ಫ್. ಸೊ OT ಅಂದರೆ ಓವರ್ ಟೈಮ್. ಅಂದರೆ ನಮಗೆ ಏನು ಒಂದು ಕೆಲಸ ಇರುತ್ತೆ, ಟೈಮು ಒಂದು ನಮ್ಮ ಇಂಡಿಯನ್ ಒಂದು ಲೇಬರ್ ಆ್ಯಕ್ಟ್ ಪ್ರಕಾರ 8 hours ಡ್ಯೂಟಿ ಮಾಡಬೇಕಾಗತ್ತೆ ಪರ್ ಡೇ. ಮೋರ್ ದೆನ್ 8 hours ಇದ್ದರೆ ಅದನ್ನು OT ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಅದನ್ನೇ ಇಲ್ಲಿ ಕೊಟ್ಟಿದ್ದಾನೆ. ಸೊ ಓವರ್ ಟೈಮ್ ಅಕರ್ಸ್ ವೆನ್ ಅ ವರ್ಕರ್ ವರ್ಕ್ಸ್ ಬಿಯಾಂಡ್ ದ ನಾರ್ಮಲ್ ವರ್ಕಿಂಗ್ ಅವರ್ಸ್. ಏನು ನಾರ್ಮಲ್ ವರ್ಕಿಂಗ್ ಅವರ್ಸ್ 8 hours ಇರುತ್ತೆ, ಅದಕ್ಕಿಂತ ಜಾಸ್ತಿ ಮಾಡೋದನ್ನು ಓವರ್ ಟೈಮ್ ಅಂತ ಕರಿತೀವಿ. ದ ನಾರ್ಮಲ್ ವರ್ಕಿಂಗ್ ಅವರ್ಸ್ ಆರ್ ಲೈಟ್ ಡೌನ್ ಇನ್ ದ ಫ್ಯಾಕ್ಟರೀಸ್ ಆ್ಯಕ್ಟ್. Accordingly, the workers working for more than 9 hours per day or more than 48 hours per week is entitled to overtime payment. ಅವನಿಗೆ OT ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಅಮೌಂಟನ್ನು ಕೊಡಬೇಕಾಗತ್ತೆ. ಇನ್ನು 4th ಕ್ವಶನ್ ಏನು ಬರ್ತಾ ಇದೆ ಅಂದರೆ, ವಾಟ್ ಈಸ್ ಟೈಮ್ ಕೀಪಿಂಗ್? ಸೊ ಟೈಮ್ ಕೀಪಿಂಗ್ ಅಂದರೆ ಏನು? ಹೆಸರಲ್ಲಿ ಇದೆ ಟೈಮ್ ಕೀಪಿಂಗ್. ಅಂದರೆ ಇದನ್ನು ಟೈಮ್ನ ಚೆಕ್ ಮಾಡ್ಕೊಳ್ಳುವಂಥ ಒಂದು ವರ್ಕ್ ಇದು. ಅಂದರೆ ದ ಟೈಮ್ ಕೀಪಿಂಗ್ ಡಿಪಾರ್ಟ್ಮೆಂಟ್ ಈಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅ ಫರ್ಮ್ಸ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಆ್ಯಂಡ್ ಕಂಟ್ರೋಲ್ ಆಫ್ ಲೇಬರ್ ಕಾಸ್ಟ್. ಅಂದರೆ ಈ ಲೇಬರ್ಸು ಯಾವಾಗ ಬಂದರು, ಯಾವಾಗ ಹೋದ್ರು, ಎಷ್ಟು ಕೆಲಸ ಮಾಡಿದ್ರು, ಇದೆಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್ ಅದನ್ನು ರೆಕಾರ್ಡ್ ಮಾಡ್ಕೊಳೋದನ್ನು ಟೈಮ್ ಕೀಪಿಂಗ್ ಅಂತ ಕರಿತೀವಿ. ದ ಮೈನ್ ಫಂಕ್ಷನ್ ಆಫ್ ದಿಸ್ ಡಿಪಾರ್ಟ್ಮೆಂಟ್ ಈಸ್ ಟು ಅಕ್ಯುರೇಟ್ಲಿ ರೆಕಾರ್ಡ್ ಈಚ್ ವರ್ಕರ್ಸ್ ಟೈಮ್ ಆಫ್ ಅರೈವಲ್ ಆ್ಯಂಡ್ ಡಿಪಾರ್ಚರ್ ಇನ್ ದ ಫ್ಯಾಕ್ಟರಿ ಆ್ಯಂಡ್ ಆಲ್ಸೋ ದ ಟೈಮ್ ಸ್ಪೆಂಟ್ ಆನ್ ಡಿಫ್ರೆಂಟ್ ಜಾಬ್ಸ್ ಆರ್ ಪ್ರೊಸೆಸಸ್ ಅಲ್ವಾ. ನೆಕ್ಸ್ಟ್, ವಾಟ್ ಈಸ್ ಪರ್ಚೇಸ್ ಆರ್ಡರ್? ಅಂದರೆ ನಾವೇನೇ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಒಂದು ಆರ್ಡರ್ನ ರೆಡಿ ಮಾಡಬೇಕಾಗತ್ತೆ, ಅದ್ರ ಬಗ್ಗೆ ಕೊಟ್ಟಿದ್ದಾನೆ. ಎ ಪರ್ಚೇಸ್ ಆರ್ಡರ್ ಆರ್ PO ಅಂತ ಕೂಡ ನಾವು ಕರಿಬೋದು. PO ಇಸ್ ಅ ಲೀಗಲ್ ಡಾಕ್ಯುಮೆಂಟ್ ಆಫ್ ಅ ಬಯ್ಯರ್. ಓಕೆ, ಒಂದು ಬಯ್ಯರ್ ಯಾರಿಗೆ ಸೆಂಡ್ ಮಾಡ್ತಾನಂದರೆ, ಯಾರು ಸಪ್ಲೈ ಮಾಡ್ತಾನೋ ವೆಂಡರ್ಗೆ ಅದನ್ನು ಇದು ಮಾಡ್ತಾನೆ. ಅದಕ್ಕೆ ಒಂದು ಅಥಾರಿಟಿ ಅನ್ನೋದು ಅಥವಾ ಒಂದು ಸೈನ್ ಅನ್ನೋದು ಇರಬೇಕು. ಸೊ ಸೈನ್ಸ್ ಟು the supplier, or we can call it as seller as well as vendor, to authorize a purchase. ಈ ಪರ್ಚೇಸ್ ಆರ್ಡರ್ ಮಾಡಿದ್ರೆ ಅವ್ರಿಗೆ ಏನು ಸಿಗುತ್ತೆ, ಪ್ರಾಪರಾಗಿ ಎಸ್ ಇವ್ರಿಗೆ ಇಷ್ಟು ರಿಕ್ವೈರ್ಮೆಂಟ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್, ಸ್ಟೇಟ್ ದ ಪರ್ಪಸ್ ಆಫ್ ಪ್ರಿಪೇರಿಂಗ್ ದ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್. ಸೊ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ನಿಮಗೆ ಲಾಸ್ಟ್ ಚಾಪ್ಟರ್ ಟಾಪಿಕ್ ಇದೆ. ಸೊ ರೀಕನ್ಸಿಲೇಷನ್ ಸ್ಟೇಟ್ಮೆಂಟಲ್ಲಿ
ಸೊ ಏನು ಇನ್ಫಾರ್ಮೇಷನ್ ಇರುತ್ತೆ ಅದನ್ನು ನಾವು ಬರಿತೀವಿ. ಒಂದು ಕಾಸ್ಟ್ ಬುಕ್ ಪ್ರಕಾರ ಬರಿತೀವಿ, ಇನ್ನೊಂದು ಫೈನಾನ್ಷಿಯಲ್ ಬುಕ್ ಪ್ರಕಾರ ಬರಿತೀವಿ. ಬರೆದು ನಾವು ಅವೆರಡನ್ನ ನಾವು ಡಿಫ್ರೆನ್ಸಸ್ನ ಚೆಕ್ ಮಾಡ್ತೀವಿ. ಕಂಪೇರ್ ಮಾಡೋದಕ್ಕೋಸ್ಕರ ಈಗ ರೀಕನ್ಸಿಲೇಷನ್ ಸ್ಟೇಟ್ಮೆಂಟನ್ನು ಮಾಡ್ತೀವಿ. The main purpose of preparing a reconciliation statement is to find out the net profit as per the cost books or net loss as per the cost book. Net profit as per the financial book as well as net loss as per the financial books. ಇದನ್ನು ಏನಕ್ಕೋಸ್ಕರ ಮಾಡ್ತೀವಿ ಅಂದರೆ ಫೈಂಡಿಂಗ್ ದ ಡಿಫರೆನ್ಸ್ ಬಿಟ್ವೀನ್ ದ ಕಾಸ್ಟ್ ಅಂಡ್ ಫೈನಾನ್ಷಿಯಲ್ ಬುಕ್ಸ್. ಕಾಸ್ಟ್ ಬುಕ್ ಪ್ರಕಾರ ಎಷ್ಟು ಬರುತ್ತೆ, ಫೈನಾನ್ಷಿಯಲ್ ಬುಕ್ ಪ್ರಕಾರ ಎಷ್ಟು ಬರುತ್ತೆ ಅನ್ನೋದಕ್ಕೆ ಇದನ್ನ ಮಾಡ್ತೀವಿ. ದೆನ್ ವಾಟ್ ಈಸ್ ಆನ್ ಕಾಸ್ಟ್? ಆನ್ ಕಾಸ್ಟ್ ಅಂದರೆ ನಮಗೆ ಎಕ್ಸ್ಟ್ರಾ ಬೀಳುವಂತಹ ಒಂದು ಎಕ್ಸ್ಪೆನ್ಸಸ್ನ ನಾವು ಆನ್ ಕಾಸ್ಟ್ ಅಂತ ಕರಿತೀವಿ. ಅದನ್ನು ಓವರ್ ಹೆಡ್ ಅಂತ ಕೂಡ ಕರಿಬೋದು. ಇಟ್ ಈಸ್ ಆಲ್ಸೋ ಕಾಲ್ಡ್ ಓವರ್ ಹೆಡ್. ದ ಇಂಡೈರೆಕ್ಟ್ ಮೆಟೀರಿಯಲ್ ಇರ್ಬೋದು, ಇಂಡೈರೆಕ್ಟ್ ಲೇಬರ್ ಅಂಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆರ್ ಕಾಲ್ಡ್ ಆನ್ ಕಾಸ್ಟ್ ಅಥವಾ ಓವರ್ ಹೆಡ್ ಅಂತ ಕರಿಬಹುದು. ದೆನ್ ನೆಕ್ಸ್ಟ್ 8th ಕ್ವಶನ್, ಡಿಫೈನ್ ಕಾಸ್ಟ್. ಸೊ ಆ್ಯಕ್ಚುಲಿ ಇಲ್ಲಿ ರಾಂಗ್ ಇದೆ ಆನ್ಸರು, ಯಾಕಂದರೆ ಡೆಫಿನೇಷನ್ ಕೇಳಿರುವಾಗ ನಾವು ಯಾರಾದರೂ ಹೇಳಿರೋದನ್ನೇ ಬರಿಬೇಕಾಗತ್ತೆ. ಸೊ ಇದು ಜಸ್ಟ್ ಮೀನಿಂಗ್ ಆಗುತ್ತೆ. ಸೊ ಕಾಸ್ಟ್ ಅಂದರೆ ಏನು ಅಂದರೆ ದ ಪ್ರೈಸ್ ಪೇಯ್ಡ್ ಫಾರ್ ಸಮಥಿಂಗ್ ಅಥವಾ ದ ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆರ್ ಅಟ್ರಿಬ್ಯೂಟಬಲ್ ಟು ಎ ಗಿವನ್ ಥಿಂಗ್. ಒಂದು ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಏನೇನೆಲ್ಲ ಎಕ್ಸ್ಪೆನ್ಸಸ್ಸು ಅದು ಇನ್ಕರ್ ಆಗುತ್ತೋ ಅದನ್ನು ನಾವು ಕಾಸ್ಟ್ ಅಂತ ಕರಿತೀವಿ. ಓಕೆ, ಕಾಸ್ಟ್ is a measurement in monetary terms of the amount of resources used for the purpose of production of goods or rendering services. Okay, next 9th question, give 2 example of selling and distribution overhead. ಇಲ್ಲಿ 3 ಓವರ್ ಹೆಡ್ಸ್ ಬರುತ್ತೆ. ನೆಕ್ಸ್ಟ್ ಫರ್ದರ್ ನಾವು ಕಾಸ್ಟ್ ಶೀಟ್ ಮಾಡಬೇಕಾದ್ರೆ ಡಿಸ್ಕಸ್ ಮಾಡ್ತೀವಿ. ಸೊ ಅದರಲ್ಲಿ ಫ್ಯಾಕ್ಟ್ರಿ ಓವರ್ ಹೆಡ್ ಬರುತ್ತೆ, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಬರುತ್ತೆ, ದೆನ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಬರುತ್ತೆ. ಸೊ ಈ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದ್ರೆ ಏನೆಲ್ಲ ಎಕ್ಸ್ಪೆನ್ಸಸ್ ಬರುತ್ತೋ ಅದನ್ನು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಂತ ಕರಿತೀವಿ. ನೆಕ್ಸ್ಟ್ ಇದರಲ್ಲಿ ಯಾವುದಾದ್ರೂ 2 ಎಕ್ಸಾಂಪಲ್ಸ್ ಕೊಡಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಾವು ಒಂದು ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಸೇಲ್ಸ್ ಮ್ಯಾನ್ ಸ್ಯಾಲ್ರಿ ಆಗಿರ್ಬೋದು, ಶೋರೂಮ್ ರೆಂಟ್, ಕ್ಯಾರೇಜ್ ಔಟ್ವರ್ಡ್ಸ್, ಟ್ರಾವೆಲರ್ಸ್ ವೇಜಸ್ ಆ್ಯಂಡ್ ಕಮಿಷನ್ಸ್ನ ನಾವು ಎಕ್ಸಾಂಪಲ್ ಆಗಿ ತಗೋಬೋದಾಗುತ್ತೆ. ದೆನ್ ವಾಟ್ ಈಸ್ ಮೆಟೀರಿಯಲ್ ರಿಕ್ವಿಸೇಷನ್? ಹೆಸರಲ್ಲಿದೆ ರಿಕ್ವಿಸೇಷನ್ ಅಂದರೆ ಬೇಕಾಗಿರುವಂಥದ್ದು ಅಂತ. It is a document which is used to authorize and record the issue of materials from store. ಅಂದರೆ ಮೆಟೀರಿಯಲ್ಸ್ ಎಷ್ಟು ಬೇಕೋ ಅದನ್ನು ಕೊಟ್ಟಿರ್ತೀವಿ, ಅದನ್ನು ಕೊಟ್ಟಿರೋದನ್ನು ನಾವು ರೆಕಾರ್ಡ್ ಮಾಡ್ಕೊಳ್ತೀವಿ. ಅದನ್ನು ನಾವು ಮೆಟೀರಿಯಲ್ ರಿಕ್ವಿಸೇಷನ್ ಅಂತ ಮಾಡ್ತೀವಿ. ಸೊ ಇದನ್ನು ಯಾರು ನೋಡ್ಕೊಳ್ತಾರೆ ಅಂದರೆ ಸ್ಟೋರ್ ಕೀಪರ್ ಅನ್ನೋನು ನೋಡ್ಕೊಳ್ತಾನೆ. ದ ಸ್ಟೋರ್ ಕೀಪರ್ ಶುಡ್ ಇಶ್ಯೂ ಮೆಟೀರಿಯಲ್ಸ್ ಆನ್ ದ ಪ್ರೆಸೆಂಟೇಷನ್ ಆಫ್ ಡ್ಯೂಲಿ ಆಥರೈಸ್ಡ್ ಸ್ಟೋರ್ಸ್ ರಿಕ್ವಿಸೇಷನ್ ನೋಟ್. ಸೊ ಆ ರಿಕ್ವಿಸೇಷನ್ ನೋಟ್ ಮುಖಾಂತರ ಮೆಟೀರಿಯಲ್ಸ್ಗೆ ರಿಕ್ವೆಸ್ಟ್ ಕಳಿಸಿದ್ರೆ ಮಾತ್ರನೇ ಆ ಸ್ಟೋರ್ ಕೀಪರ್ ಅನ್ನೋನು ಇಶ್ಯೂ ಮಾಡ್ತಾನೆ, ಇಲ್ಲಾಂದರೆ ಅವನು ಇಶ್ಯೂ ಮಾಡೋದಿಲ್ಲ. ನೆಕ್ಸ್ಟ್ ಇನ್ನು 11ನೇ ಕ್ವಶನ್ನು, ರೈಟ್ 2 ಮೆರಿಟ್ಸ್ ಆಫ್ ಪೀಸ್ ರೇಟ್ ಸಿಸ್ಟಮ್. ಇದು ಲೇಬರ್ ಕಾಸ್ಟಲ್ಲಿ ಬರುತ್ತೆ, ಲೇಬರ್ ಕಾಸ್ಟ್ ಚಾಪ್ಟ್ರಲ್ಲಿ. ಸೊ ಏನಕ್ಕೋಸ್ಕರ ಈ ಒಂದು ಪೀಸ್ ರೇಟ್ ಸಿಸ್ಟಮ್ನ ಕೊಡ್ತಾನೆ? ಅದರ ಒಂದು ಅಡ್ವಾಂಟೇಜಸ್ ಏನು ಅಂದರೆ ಇನ್ಸೆಂಟಿವ್ ಅನ್ನೋದನ್ನು ಕೊಡ್ಬೋದು. ಯಾರು ಪ್ರಾಪರಾಗಿ ಕೆಲಸ ಮಾಡ್ತಾ ಇರ್ತಾರೋ ಅವ್ರಿಗೆ ಇನ್ಸೆಂಟಿವ್ ಕೊಡೋದಕ್ಕೆ, ದೆನ್ ಇನ್ಕ್ರೀಸ್ ಇನ್ ದ ಪ್ರೊಡಕ್ಷನ್, ದೆನ್ ಈಕ್ವಿಟಬಲ್, ದೆನ್ ಲೋವರ್ ಕಾಸ್ಟ್. ಸೊ ಇದನ್ನು ನಾವು ಏನಂತ ಕರಿಬಹುದು ಅಂದರೆ ಸೊ ಮೆರಿಟ್ಸ್ ಆಫ್ ಯಾವುದು ಈ ಇನ್ಸೆಂಟಿವ್ ಇದ್ರದ್ದು ಕರಿಬಹುದು. ನೆಕ್ಸ್ಟ್ ಅದಾದ ಮೇಲೆ ನಮಗೆ 12ನೇ ಕ್ವಶನ್ನು ಏನು ಹೇಳ್ತಾ ಇದೆ ಅಂದರೆ ವಾಟ್ ಈಸ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್? ಹೀಗಾಗಲೇ ನಾವು ಹೇಳಿರೋ ರೀತಿ ಇಟ್ ಇಸ್ ಅ ಸ್ಟೇಟ್ಮೆಂಟ್ ವಿಚ್ ಈಸ್ ಪ್ರಿಪೇರ್ಡ್ ಇನ್ ಆರ್ಡರ್ ಟು ಫೈಂಡ್ ಔಟ್ ದ ಪ್ರಾಫಿಟ್ ಆಸ್ ಪರ್ ದ ಕಾಸ್ಟ್ ಬುಕ್ಸ್, ಪ್ರಾಫಿಟ್ ಆಸ್ ಪರ್ ದ ಫೈನಾನ್ಷಿಯಲ್ ಬುಕ್ಸ್. ಓಕೆನಾ, ಬೈ ಕಂಪೇರಿಂಗ್ ದ ಕಾಸ್ಟ್ ಆ್ಯಂಡ್ ಫೈನಾನ್ಷಿಯಲ್ ಬುಕ್ಸ್. ದೆನ್ ಡಿಫೈನ್ ಕಾಸ್ಟ್ ಅಕೌಂಟಿಂಗ್, ಇದು ಪ್ರಾಪರ್ ಆನ್ಸರ್ ಆಗುತ್ತೆ. ಡಿಫೈನ್ ಅಥವಾ ಡೆಫಿನೇಷನ್ ಅಂತ ಕೇಳಿದಾಗ ಯೂನಿಟ್ ಟು ರೈಟ್ ಯಾರಾದರೂ ಹೇಳಿರೋದು ಅಥವಾ ಯಾವುದಾದ್ರೂ ಏನಂತ ಕರಿತೀವಿ ಅದನ್ನು ಡಿಕ್ಷನರಿ ಇರ್ಬೋದು, ಈ ರೀತಿ ಹೇಳಿರೋದನ್ನೇ ತಗೋಬೇಕಾಗತ್ತೆ. ಯಾವುದಾದ್ರು ಇನ್ಸ್ಟಿಟ್ಯೂಷನ್ ಕೊಟ್ಟಿರೋ ಒಂದು ಮೀನಿಂಗ್ನ ತಗೋಬೇಕಾಗತ್ತೆ. ಅಕಾರ್ಡಿಂಗ್ ಟು CIMA ಆಫ್ UK, ಕಾಸ್ಟ್ ಅಕೌಂಟಿಂಗ್ ಈಸ್ ದ ಪ್ರೋಸೆಸ್. ಏನಿದು ಪ್ರೋಸೆಸ್ ಆಫ್ ಅಕೌಂಟಿಂಗ್ ಫಾರ್ ಕಾಸ್ಟ್. ಕಾಸ್ಟ್ಗಳ ಬಗ್ಗೆ ಅಕೌಂಟ್ ಮಾಡೋ ಒಂದು ಪ್ರೋಸೆಸ್ಗೆ ನಾವು ಕಾಸ್ಟ್ ಅಕೌಂಟಿಂಗ್ ಅಂತ ಕರಿತೀವಿ. ಇಟ್ ಈಸ್ ಅ ಪ್ರೋಸೆಸ್ ಆಫ್ ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್, ಸಮ್ಮರೈಸಿಂಗ್ ಆ್ಯಂಡ್ ಇಂಟರ್ಪ್ರಿಟಿಂಗ್ ದ ರಿಸಲ್ಟ್ಸ್ ಆಫ್ ಕಾಸ್ಟ್.
ಈ ಕಾಸ್ಟ್ ಬಗ್ಗೆ ಏನಿತ್ತು ಇನ್ಫಾರ್ಮೇಷನ್ ಅದನ್ನು ರೆಕಾರ್ಡ್ ಮಾಡೋದು, ಕ್ಲಾಸಿಫೈ ಮಾಡೋದು, ಸಮರೈಸ್ ಮಾಡೋದು, ಇಂಟರ್ಪ್ರೆಟ್ ಮಾಡುವಂತಹ ಒಂದು ಇನ್ಫಾರ್ಮೇಷನ್ಗೆ ನಾವು ಕಾಸ್ಟ್ ಅಕೌಂಟಿಂಗ್ ಅಂತ ಕರಿತೀವಿ. ದೆನ್ ವಾಟ್ ಈಸ್ ಮಾರ್ಜಿನಲ್ ಕಾಸ್ಟ್? ಮಾರ್ಜಿನಲ್ ಅಂದರೆ ಅಡಿಷನಲ್ ಅಂತ. ಅಂದರೆ ಮಾರ್ಜಿನಲ್ ಕಾಸ್ಟ್ ಇಸ್ ಅಡಿಷನಲ್ ಕಾಸ್ಟ್ ಆಫ್ ಪ್ರೊಡ್ಯೂಸಿಂಗ್ ಒನ್ ಅಡಿಷನಲ್ ಯೂನಿಟ್. ಒಂದು ಯೂನಿಟ್ ಎಕ್ಸ್ಟ್ರಾ ಪ್ರೊಡ್ಯೂಸ್ ಮಾಡೋದಕ್ಕೆ ಆ ಒಂದು ಯೂನಿಟ್ಗೆ ಎಷ್ಟು ಎಕ್ಸ್ಪೆನ್ಸಸ್ ಆಗ್ಬೋದು ಅನ್ನೋದನ್ನು ನಾವು ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೀವಿ. ಮಾರ್ಜಿನಲ್ ಕಾಸ್ಟ್ ಈಸ್ ದ ಸಮಥಿಂಗ್ ಅಥವಾ ಸೇಮ್ ಥಿಂಗ್ ಆಸ್ ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ರೀತಿಯೇ ಇದನ್ನು. ಮಾರ್ಜಿನಲ್ ಕಾಸ್ಟಿಂಗ್ ಅಥವಾ ವೇರಿಯಬಲ್ ಕಾಸ್ಟಿಂಗ್ ಆಸ್ ಅ ಟೆಕ್ನಿಕ್ ಆಫ್ ಚಾರ್ಜಿಂಗ್ ಓನ್ಲಿ ವೇರಿಯಬಲ್ ಕಾಸ್ಟ್ ಟು ಪ್ರಾಡಕ್ಟ್ಸ್. ಇನ್ವೆಂಟರಿ ಈಸ್ ಆಲ್ಸೋ ವ್ಯಾಲ್ಯೂಡ್ ಅಟ್ ವೇರಿಯಬಲ್ ಕಾಸ್ಟ್ ಓನ್ಲಿ. ಅಂದರೆ ಒಂದು ಎಕ್ಸ್ಟ್ರಾ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಏನೆಲ್ಲ ವೇರಿಯಬಲ್ ಕಾಸ್ಟ್ ಯೂಸ್ ಆಗುತ್ತೋ ಅಥವಾ ಎಕ್ಸ್ಪೆನ್ಸಸ್ಸು ಬೇಕಾಗುತ್ತೋ ಅದನ್ನು ನಾವು ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನು 15ನೇ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಮೆಟೀರಿಯಲ್. ಮೆಟೀರಿಯಲ್ ವಸ್ತು ಅಂದರೆ ಏನು ಅಂತ ಕೇಳ್ತಾ ಇದ್ದಾನೆ. ಸೊ ಇಲ್ಲಿ ಮೆಟೀರಿಯಲ್ ಈಸ್ ಎನಿ ಸಬ್ಸ್ಟೆನ್ಸ್, ಅದು ಏನಾದರೂ ಆಗಿರ್ಬೋದು, ದಟ್ ಆನ್ ಆಬ್ಜೆಕ್ಟ್ ಈಸ್ ಮೇಡ್ ಫ್ರಮ್, ಅದು ಒಂದು ಆಬ್ಜೆಕ್ಟಿಂದ ಮಾಡಲ್ಪಟ್ಟಿರುತ್ತೆ. ಸೊ ಏನಿರ್ಬೋದು ಎಕ್ಸಾಂಪಲ್ ಅಂದರೆ ಗ್ಲಾಸು, ಚಾಕ್, ಪೇಪರ್, ವ್ಯಾಕ್ಸ್, ವಾಟರ್, ಕ್ಲೇ, ಪ್ಲಾಸ್ಟಿಕ್ ಏನಾದರೂ ಇರ್ಬೋದು. ಇವನ್ನೆಲ್ಲ ನಾವು ಮೆಟೀರಿಯಲ್ ಅಂತ ಕರಿಬೋದು. ದ ಮೆಟೀರಿಯಲ್ ಮೇ ಬಿ ಫರ್ದರ್ ಡಿವೈಡೆಡ್ ಇಂಟು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಮೆಟೀರಿಯಲ್. ಇದು ನಮಗೆ ಕಾಸ್ಟ್ಗೆ ಇನ್ಫಾರ್ಮೇಷನ್ ಆಗುತ್ತೆ. ಸೊ ನಾವು ಡೈರೆಕ್ಟ್ ಮೆಟೀರಿಯಲ್ ಮತ್ತು ಇಂಡೈರೆಕ್ಟ್ ಮೆಟೀರಿಯಲ್ ಅಂತ ಕಾಸ್ಟ್ ಶೀಟಲ್ಲಿ ತಗೊಳ್ತೀವಿ. ನೆಕ್ಸ್ಟ್ ಇನ್ನು 16ನೇ ಕ್ವಶನ್, ವಾಟ್ ಈಸ್ ಬಿನ್ ಕಾರ್ಡ್? ಬಿನ್ ಕಾರ್ಡ್ ಅಂದರೆ ಏನು? ಇದನ್ನು ನಾವು ಸ್ಟಾಕ್ ಕಾರ್ಡ್ ಅಂತಾದರೂ ಕರಿಬಹುದು. ಸೊ ಬಿನ್ ಕಾರ್ಡ್ ಅಥವಾ ಅ ಬಿನ್ ಇಸ್ ಅ ಕಂಟೈನರ್. ಬಿನ್ ಅಂದರೆ ನಮಗೆ ಗೊತ್ತಿರೋದು ಏನು, ನಾವು ಒಂದು ವೇಸ್ಟೇಜ್ ಎಲ್ಲ ಹಾಕ್ಕೊಳ್ತೀವಲ್ವ, ಆ ರೀತಿ ಒಂದು ಬಿನ್, ಅದು ಒಂದು ಪಾತ್ರೆ ಅಂತ ಕೂಡ ಕರಿಬೋದು. ಕಂಟೈನರ್ ಇನ್ ವಿಚ್ ಮೆಟೀರಿಯಲ್ ಇಸ್ ಕೆಪ್ಟ್. ಸಪರೇಟ್ ಬಿನ್ಸ್ ಆರ್ ಮೈಂಟೈನ್ಡ್ ಬೈ ಅ ಸ್ಟೋರ್ ಕೀಪರ್ ಫಾರ್ ಈಚ್ ಐಟಮ್ ಆಫ್ ಮೆಟೀರಿಯಲ್ ಇನ್ ಸ್ಟೋರ್ಸ್. ಪ್ರತಿಯೊಂದು ಮೆಟೀರಿಯಲ್ ಅದರದೇ ಆದಂತಹ ಒಂದು ಡಬ್ಬಿಯನ್ನು ಮಾಡಿ ಆ ಡಬ್ಬಿಯಲ್ಲಿ ಹಾಕಿರ್ತಾನೆ. ಏನಕ್ಕೋಸ್ಕರ? ಅದನ್ನು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು, ಎಷ್ಟಿದೆ ಇದರೊಳಗೆ ಅಥವಾ ಇನ್ನು ಎಷ್ಟು ಉಳಿದಿದೆ, ಎಷ್ಟು ಖಾಲಿ ಆಯಿತು, ಇದನ್ನೆಲ್ಲ ಕ್ಲೀನಾಗಿ ಮಾಡ್ಕೊಳ್ಳೋದಕ್ಕೋಸ್ಕರ ಬಿನ್ ಕಾರ್ಡ್ ಅನ್ನೋದನ್ನು ಪ್ರಿಪೇರ್ ಮಾಡ್ತಾರೆ. ಸೊ ದ ಬಿನ್ ಕಾರ್ಡ್ ಶೋ ದ ಡೀಟೇಲ್ಸ್ ಆಫ್ ರಿಸಿಪ್ಟ್ಸ್ ಆ್ಯಂಡ್ ಇಶ್ಯೂ ಆಫ್ ಮೆಟೀರಿಯಲ್ಸ್ ಆ್ಯಂಡ್ ದ ಬ್ಯಾಲೆನ್ಸ್ ಇನ್ ಸ್ಟಾಕ್ ಅಟ್ ಎನಿ ಟೈಮ್. ಎಷ್ಟಿತ್ತು, ಎಷ್ಟು ಇಶ್ಯೂ ಮಾಡಿದ್ವಿ, ಎಷ್ಟು ನಮ್ಮ ಹತ್ರ ಉಳಿದಿದೆ ಅನ್ನೋದನ್ನು ಯಾವ ಟೈಮಲ್ಲಾದರೂ ತಿಳ್ಕೊಳ್ಳೋದಕ್ಕೋಸ್ಕರ ಈ ಬಿನ್ ಕಾರ್ಡ್ ಅನ್ನೋದು ನಮಗೆ ಹೆಲ್ಪ್ ಮಾಡುತ್ತೆ. ದೆನ್ ನೆಕ್ಸ್ಟ್ ಕ್ವಶನ್, ವಾಟ್ ಯು ಮೀನ್ ಬೈ ವೇಜ್ ಶೀಟ್? ವೇಜ್ ಅಂದರೆ ಹೆಸರಲ್ಲೇ ಇದೆ, ಏನು ನಾವು ಸ್ಯಾಲ್ರಿ ಕೊಡೋದು ಅಥವಾ ದುಡ್ಡು ಕೊಡೋದಲ್ವ, ಅದ್ರ ಬಗ್ಗೆ ಇರುವಂಥ ಇನ್ಫಾರ್ಮೇಷನ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪೇರೋಲ್. ದ ಪೇರೋಲ್ ಆರ್ ವೇಜ್ ಶೀಟ್ ಈಸ್ ಅ ಕನ್ಸಾಲಿಡೇಟೆಡ್ ಲಿಸ್ಟ್ ಆಫ್ ವರ್ಕರ್ಸ್ ಇರಬಹುದು, ವಿಚ್ ಶೋಸ್ ದ ಗ್ರಾಸ್ ಡಿಡಕ್ಷನ್ಸ್ ಆ್ಯಂಡ್ ನೆಟ್ ವೇಜಸ್ ಪೇಯಬಲ್ ಟು ದೆಮ್. ಅವ್ರಿಗೆ ಎಷ್ಟು ಕೊಡಬೇಕು, ಅವರು ಮುಂಚಿತವಾಗಿ ಏನಾದರೂ ಅಡ್ವಾನ್ಸನ್ನು ತಗೊಂಡಿದ್ದಾರಾ ಅಥವಾ ಏನಾದರೂ ಮಿಸ್ಟೇಕ್ಸ್ನ ಮಾಡಿದಾರಾ ಅಥವಾ ಅವರ್ಸ್ನ ಕಟ್ ಮಾಡಿದಾರಾ ಡ್ಯೂಟಿಯಲ್ಲಿ, ಅದನ್ನೆಲ್ಲ ನೋಡಿ ಅದನ್ನು ಕಟ್ ಮಾಡಿ ಡಿಡಕ್ಟ್ ಮಾಡಿ ಅವ್ರಿಗೆ ಎಷ್ಟು ಕೊಡಬೇಕು ಅನ್ನೋ ಒಂದು ಇನ್ಫಾರ್ಮೇಷನ್ ತೋರಿಸೋದೇ ನಮಗೆ ವೇಜ್ ಶೀಟ್. ವೇಜ್ ಶೀಟ್ ಅಂತಾದರೂ ಕರಿಬೋದು ಅಥವಾ ಪೇರೋಲ್ ಅಂತಾದರೂ ಕರಿಬೋದು. ಮೋರ್ ದೆನ್ ದ ಪೇರೋಲ್ shows the details like ticket numbers, trades, grades and rates of pay of the workers. Such details are collected from the employees record card. ಇದು ಅವರ ಒಂದು ಫುಲ್ ಇನ್ಫಾರ್ಮೇಷನ್ನ ಕೊಡುತ್ತೆ ಅಂತ ಹೇಳ್ತಾ ಇದ್ದಾನೆ. ಇನ್ನು ವಾಟ್ ಈಸ್ ಅಪೋರ್ಷನ್ಮೆಂಟ್? ಅಪೋರ್ಷನ್ಮೆಂಟ್ ಅಂದರೆ ನಾವು ಡಿವೈಡ್ ಮಾಡೋದು. ಏನು ಡಿವೈಡ್ ಮಾಡ್ತೀವಿ ನೋಡೋಣ ಇಲ್ಲಿ. Apportionment of overhead is distribution of overheads to more than one cost center on some equitable basis. ಒಂದು ಈಕ್ವಲ್ ಆಗಿ ಡಿಫ್ರೆಂಟ್ ಬೇಸಿಸಲ್ಲಿ ನಾವು ಇದು ಮಾಡೋದಕ್ಕೆ ಡಿಫರ್ ಮಾಡಿ ಅದನ್ನು ಕ್ಲಾಸಿಫೈ ಮಾಡೋದಕ್ಕೆ ಅಪೋರ್ಷನ್ಮೆಂಟ್ ಅಂತ ಕರೀತಾರೆ. ವೆನ್ ದ ಇಂಡೈರೆಕ್ಟ್ ಕಾಸ್ಟ್ಸ್ ಆರ್ ಕಾಮನ್ ಟು ಡಿಫ್ರೆಂಟ್ ಕಾಸ್ಟ್ ಸೆಂಟರ್, ದೇರ್ ಆರ್ ಟು ಬಿ ಅಪೋರ್ಷನ್ ಟು ದ ಕಾಸ್ಟ್ ಸೆಂಟರ್ಸ್ ಆನ್ ಆನ್ ಈಕ್ವಿಟಬಲ್ ಬೇಸಿಸ್. ಇದನ್ನು ನಾವು ನೋಡಬೇಕಾಗುತ್ತೆ. ಸೊ ಇದು 18ನೇ ಕ್ವಶನ್ನು. ಇನ್ನು 19ನೇ ಕ್ವಶನ್ಗೆ ಬಂದಾಗ ಏನು ಇನ್ಫಾರ್ಮೇಷನ್ ಇದೆ 19ನೇ ಕ್ವಶನಲ್ಲಿ ಅಂದರೆ ವಾಟ್ ಆರ್ ಇಂಡೈರೆಕ್ಟ್ ಮೆಟೀರಿಯಲ್. ಸೊ ಏನೇನೆಲ್ಲ ಇಂಡೈರೆಕ್ಟಾಗಿ ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀವಿ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ, ಅದನ್ನು ನಾವು ಇಂಡೈರೆಕ್ಟ್ ಮೆಟೀರಿಯಲ್ ಅಂತ ಕರಿತೀವಿ. ಎಕ್ಸಾಂಪಲ್ ಇರ್ಬೋದು, ಪಿನ್ ಇರ್ಬೋದು, ಸ್ಕ್ರೂ ಇರ್ಬೋದು, ನಟ್ಗಳಿರ್ಬೋದು, ಥ್ರೆಡ್ಗಳಿರ್ಬೋದು, ಇವೆಲ್ಲ ಬರುತ್ತೆ. ದೆನ್ ಹೌ ಡು ಯು ಕ್ಯಾಲ್ಕುಲೇಟ್ ವೇಜ್ ಅಂಡರ್ ಆಲ್ಸೆ ಪ್ಲ್ಯಾನ್? ಇದು ಇಲ್ಲಿ 3 ಪ್ಲ್ಯಾನ್ಸ್ ಬರುತ್ತೆ. ಆಲ್ಸೆ ಪ್ಲ್ಯಾನು, ರೋವನ್ ಪ್ಲ್ಯಾನು, ದೆನ್ ಟೈಲರ್ಸ್ ಪ್ಲ್ಯಾನು.
ಸೊ ಈ ಮೂರು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಆಲ್ಸೆ ಪ್ಲ್ಯಾನ್ಗೆ ಏನು ಒಂದು ಫಾರ್ಮುಲಾ ಅಂದರೆ ಟೋಟಲ್ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಪ್ಲಸ್ ಬೋನಸ್. ಅಂದರೆ ಸಪೋಸ್ ಅವನು 2 ಅವರ್ ಕೆಲಸ ಮಾಡಿದ್ದಾನೆ, 1 ಅವರ್ಗೆ 50 ರೂಪಾಯಿ ಅಂದರೆ 100 ರೂಪಾಯಿ ಆಯಿತು, ಪ್ಲಸ್ ಬೋನಸ್ ತೊಗೋಬೇಕು. ಬಟ್ ಈ ಬೋನಸ್ಗೆ ಇನ್ನೊಂದು ಫರ್ದರ್ ಒಂದು ಇದು ಬರುತ್ತೆ. ಸೊ ಅದು ಬಂದ್ಬಿಟ್ಟು ಬೋನಸ್ ಇಸ್ ಈಕ್ವಲ್ ಟು 50% ಟೈಮ್ ಸೇವ್ಡ್ ಇಂಟು ರೇಟ್ ಪರ್ ಅವರ್. ಸಪೋಸ್ ಆ ಕೆಲಸನ 3 ಅವರ್ಸಲ್ಲಿ ಮಾಡಬೇಕು, ಅವ್ನು 2 ಅವರ್ಸಲ್ಲೇ ಕಂಪ್ಲೀಟ್ ಮಾಡಿದ್ದಾನೆ. ಹಾಗಾದರೆ ಅವ್ನು ಟೈಮ್ ಸೇವ್ ಮಾಡಿರೋದು ಎಷ್ಟು? 1 ಅವರ್. ಸೊ 1 ಅವರ್ ಇಂಟು 1 ಅವರ್ಗೆ ಎಷ್ಟು? 50 ರೂಪಾಯಿ. ಸೊ 1 ಇಂಟು 50 ಆಯಿತು. ಅದರಲ್ಲಿ 50% ಅವನಿಗೆ ಬೋನಸ್ ಕೊಡಬೇಕು. ಹಾಗಾದರೆ 25 ಆಗುತ್ತೆ. ಸೊ ಆ ಬೋನಸ್ ಜಾಗದಲ್ಲಿ 25 ರೂಪೀಸ್ ಹಾಕ್ಕೋಬೇಕು. ಹೀಗೆ ಮಾಡಿದ ಮೇಲೆ ಎಫೆಕ್ಟಿವ್ ವೇಜ್ ರೇಟ್ ಪರ್ ಅವರ್ ಅವನಿಗೆ 1 ಅವರ್ಗೆ ಎಷ್ಟಾಗಿ ಎಫೆಕ್ಟ್ ಆಗಿ ಕೊಡಬೇಕು ಅಂದರೆ ಅದನ್ನು ಟೋಟಲ್ ಅರ್ನಿಂಗ್ಸ್ ಡಿವೈಡ್ ಬೈ ಟೈಮ್ ಟೇಕನ್ ಮಾಡಿಕೊಳ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಇದು ಆಲ್ಸೆ ಪ್ಲ್ಯಾನ್ ಆದರೆ, ಇನ್ನು ರೋ 1 ಪ್ಲ್ಯಾನ್ ಬಂದಾಗ ಟೋಟಲ್ ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಇಂಟು ಪ್ಲಸ್ ಬೋನಸ್. ಸೇಮ್ ಅದೇ ಬರುತ್ತೆ. ಬಟ್ ಇಲ್ಲಿ ಬೋನಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಬೇರೆ ಫಾರ್ಮುಲಾ ಬರುತ್ತೆ. ಟೈಮ್ ಸೇವ್ಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಇಂಟು ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್. ಇದನ್ನು ಮಾಡಿ ನಂತರ ಎಫೆಕ್ಟಿವ್ ವೇಜ್ ರೇಟ್ ಪರ್ ಅವರ್ ಮಾಡ್ಕೋಬೇಕು ಅಂದರೆ ಸೇಮ್ ಬರುತ್ತೆ, ಟೋಟಲ್ ಅರ್ನಿಂಗ್ಸ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಇನ್ನು ವಾಟ್ ಈಸ್ ಸೆಮಿ ಫಿಕ್ಸ್ಡ್ ಕಾಸ್ಟ್? ಹೆಸರಲ್ಲೇ ಇದೆ ಸೆಮಿ ಫಿಕ್ಸ್ಡ್. ಅದು ಸ್ವಲ್ಪ ಫಿಕ್ಸ್ ಆಗಿರುತ್ತೆ, ಸ್ವಲ್ಪ ವೇರಿಯಬಲ್ ಆಗಿರುತ್ತೆ. ನೆಕ್ಸ್ಟ್ ಅದು ಹೇಗೆ ಎಕ್ಸಾಂಪಲ್ ಕೊಡ್ತಾ ಇದ್ದಾನೆ ಅಂದರೆ, ಎ ಸೆಮಿ ಫಿಕ್ಸ್ಡ್ ಕಾಸ್ಟ್ ಇಸ್ ಅ ಸ್ಯಾಲರಿಡ್ ಸೇಲ್ಸ್ ಪರ್ಸನ್. ದಿಸ್ ಪರ್ಸನ್ ಅರ್ನ್ಸ್ ಅ ಫಿಕ್ಸ್ಡ್ ಅಮೌಂಟ್ ಆಫ್ compensation in the form of a salary as well as variable amount in the form of the commission. ಈಗ ಒಬ್ಬ ಸೇಲ್ಸ್ ಮ್ಯಾನ್ ಇರ್ತಾನೆ, ಅವನಿಗೆ ತಿಂಗಳಿಗೆ 10,000 ಫಿಕ್ಸ್ ಮಾಡಿರ್ತಾರೆ. ದೆನ್ ಅದಾದಮೇಲೆ ಒಂದು 10,000 ಪ್ರಾಡಕ್ಟ್ನ ಸೇಲ್ ಮಾಡಿದ್ರೆ ಒಂದು ಪ್ರಾಡಕ್ಟ್ ಮೇಲೆ 1 ರೂಪಾಯಿ ಅಂತ ಕೊಟ್ಟಿರ್ತಾರೆ. ಸೊ ಅದು ಎಕ್ಸ್ಟ್ರಾ ಕಮಿಷನ್. ಈ ಕಡೆ ಸ್ಯಾಲ್ರಿನೂ ಬರ್ತಾ ಇರುತ್ತೆ, ಅದು ಫಿಕ್ಸ್ ಆಗಿರುತ್ತೆ. ನೆಕ್ಸ್ಟು ಅವನು ಎಷ್ಟು ಸೇಲ್ಸ್ ಮಾಡ್ತಾನೋ ಅಷ್ಟು ಮೇಲೆ ಕಮಿಷನು ಬರ್ತಾ ಇರುತ್ತೆ. ಸೊ ಹಾಗೆ ಅವನಿಗೆ ಏನು ಬರುತ್ತೆ, ಇದು ಸೆಮಿ ಫಿಕ್ಸ್ಡ್ ಆಗಿರುತ್ತೆ, ಸ್ವಲ್ಪ ವೇರಿಯಬಲು ಕೂಡ ಆಗಿರುತ್ತೆ. ನೆಕ್ಸ್ಟ್ ವಾಟ್ ಆರ್ ದ ಸರ್ವಿಸ್ ಡಿಪಾರ್ಟ್ಮೆಂಟ್ಸ್? ಗಿವ್ ಎನ್ ಎಕ್ಸಾಂಪಲ್. ಹೆಸರಲ್ಲೇ ಇದೆ ಸರ್ವಿಸ್ ಅಂದರೆ ಅದಕ್ಕೆ ಒಂದು ಕೆಲಸ ಮೈನ್ ಕೆಲಸ ಆಗ್ತಿದ್ರೆ ಅದಕ್ಕೆ ಹೆಲ್ಪ್ ಮಾಡೋದು ಅಂತ. ಸೊ ಎ ಸರ್ವಿಸ್ ಡಿಪಾರ್ಟ್ಮೆಂಟ್ ಆನ್ ದ ಅದರ್ ಹ್ಯಾಂಡ್ ಈಸ್ ಅನ್ ರೆಂಡರಿಂಗ್ ಸರ್ವಿಸ್ ದಟ್ ಕಾಂಟ್ರಿಬ್ಯೂಟ್ಸ್ ಇನ್ ಅನ್ ಇಂಡೈರೆಕ್ಟ್ ಮ್ಯಾನರ್ ಟು ದ ಮ್ಯಾನುಫ್ಯಾಕ್ಚರ್ ಆಫ್ ದ ಪ್ರಾಡಕ್ಟ್. ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಇಂಡೈರೆಕ್ಟ್ ಆಗಿ ಹೆಲ್ಪ್ ಮಾಡೋದು. ಏನಿರ್ಬೋದು ಅಂದರೆ ಒಂದು ಲೇಬರ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ ಅಥವಾ ಕ್ಯಾಂಟೀನ್ ಇರ್ಬೋದು. ಇವೆಲ್ಲ ಏನಕ್ಕೋಸ್ಕರ ಇರುತ್ತೆ ಅಂದರೆ ಇಂಡೈರೆಕ್ಟಾಗಿ ಪ್ರೊಡಕ್ಷನ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಇಟ್ಕೊಂಡಿರ್ತಾರೆ ಅಲ್ವಾ. ನೆಕ್ಸ್ಟ್ ಡಿಫೈನ್ ಕಾಸ್ಟಿಂಗ್ ನಾವು ಇವಾಗಲೇ ನೋಡಿದ್ದೀವಿ. ಸೊ ಇಲ್ಲಿ CIMA ಪ್ರಕಾರ ಅದು ಏನು ಡಿಫೈನ್ ಮಾಡುತ್ತೆ ಅಂದರೆ ಕಾಸ್ಟಿಂಗ್ ಅಂದರೆ ದ ಟೆಕ್ನಿಕ್ ಆ್ಯಂಡ್ ಪ್ರೋಸೆಸ್ ಆಫ್ ಅಸೈಡಿಂಗ್ ಕಾಸ್ಟ್. ಅದೇ ವೆಲ್ಡನ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ದ ಕ್ಲಾಸಿಫೈಯಿಂಗ್, ರೆಕಾರ್ಡಿಂಗ್ ಆ್ಯಂಡ್ ಅಪ್ರೋಪ್ರಿಯೇಟ್ ಅಲೋಕೇಶನ್ ಆಫ್ ಎಕ್ಸ್ಪೆಂಡಿಚರ್ ಫಾರ್ ದ ಡಿಟರ್ಮಿನೇಷನ್ ಆಫ್ ಕಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ಇನ್ನು 24ನೇ ಕ್ವಶನ್ ಏನು ಹೇಳುತ್ತೆ ಅಂದರೆ ವಾಟ್ ಈಸ್ ಟೆಂಡರ್? ಕಾಮನ್ ಕೇಳಿರ್ತೀರ, ಟೆಂಡರ್ ಹಾಕಿರೋದು ಏನು ಹಾಗಾದರೆ ಟೆಂಡರ್ ಅಂದರೆ? ಸೊ ಕಾಸ್ಟ್ ಆಫ್ ಟೆಂಡರ್ refers to the sum of costs related to the storage and physical delivery of commodities obligated under a derivatives contract. ಅಂದರೆ ಈಸಿಯಾಗಿ ಹೇಳಬೇಕಂದ್ರೆ ಮುಂದೆ ಏನಾಗಬಹುದೋ ಅದನ್ನೀಗಲೇ ಎಸ್ಟಿಮೇಟ್ ಮಾಡಿ ಒಂದು ಸಮ್ ಅಮೌಂಟ್ನ ಫಿಕ್ಸ್ ಮಾಡೋದನ್ನು ಟೆಂಡರ್ ಅಂತ ಕರಿತೀವಿ. ಸೊ ಕಾಸ್ಟ್ ಆಫ್ ಟೆಂಡರ್ ಮೇ ಬಿ ಇನ್ಕಾರ್ಪೊರೇಟೆಡ್ ಇನ್ ಟು ದ ಬೇಸಿಸ್ ಆರ್ ಡಿಫರೆನ್ಸ್ ಇನ್ ದ ಪ್ರೈಸ್ ಬಿಟ್ವೀನ್ ದ ಫ್ಯೂಚರ್ ಕಾಂಟ್ರಾಕ್ಟ್ ಆ್ಯಂಡ್ ದ ಸ್ಪಾಟ್ ಮಾರ್ಕೆಟ್. ನೆಕ್ಸ್ಟ್ ಫರ್ದರ್ ಏನು ಇನ್ಫಾರ್ಮೇಷನ್ ಇದೆ 25ನೇ ಕ್ವಶನ್ ಅಂದರೆ ವಾಟ್ ಈಸ್ ಮಷಿನ್ ಅವರ್ ರೇಟ್? ಹೆಸರಲ್ಲೇ ಇದೆ ಮಷಿನ್ ಅವರ್ ರೇಟ್. 1 ಅವರ್ಗೆ ಮಷಿನ್ ಎಷ್ಟು ಎಕ್ಸ್ಪೆನ್ಸಸ್ನ ತಗೊಳ್ತಾ ಇದೆ ಅದನ್ನು ನಾವು ಮಷಿನ್ ಅವರ್ ರೇಟ್ ಅಂತ ಕರಿತೀವಿ. ಸೊ ದಿಸ್ ಮೆಥಡ್ ಈಸ್ ಅಪ್ಲಿಕೇಬಲ್ ವೇರ್ ದ ವರ್ಕ್ ಈಸ್ ಪರ್ಫಾರ್ಮ್ಡ್ ಮೈನ್ಲಿ ಆನ್ ಮಷಿನ್ಸ್. A separate rate is usually computed for each machine or a group of similar machines. So MHR ಅಂದರೆ machine hour rate means the cost of running a machine for 1 hour. ಸೊ ಇದಕ್ಕೆ ಫಾರ್ಮುಲಾ ಬಂದು ಫ್ಯಾಕ್ಟರಿ ಓವರ್ಹೆಡ್ ಫಾರ್ ಮಷೀನ್ ಡಿವೈಡೆಡ್ ಬೈ ನಂಬರ್ ಆಫ್ ಮಷೀನ್ ಅವರ್ಸ್. ಇದನ್ನು ಮಾಡಿದ್ರೆ ನಮಗೆ ಬರುತ್ತೆ. ನೆಕ್ಸ್ಟ್ ನೇಮ್ ಎನಿ 4 ಟೆಕ್ನಿಕ್ಸ್ ಆಫ್ ಇನ್ವೆಂಟರಿ ಕಂಟ್ರೋಲ್. ಇನ್ವೆಂಟರಿ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಮೆಟೀರಿಯಲ್ ಕಂಟ್ರೋಲ್ ಮಾಡೋದಕ್ಕೆ ಯಾವುದಾದ್ರೂ ಟೆಕ್ನಿಕ್ ಹೇಳಿ ಅಂದರೆ ABC ಟೆಕ್ನಿಕ್, VED ಅನಾಲಿಸಿಸ್,
EOQ, ದೆನ್ ಮಿನಿಮಮ್ ಮ್ಯಾಕ್ಸಿಮಮ್ ಆ್ಯಂಡ್ ರೀಆರ್ಡರ್ ಲೆವೆಲ್ಸ್ ಇರಬಹುದು. ನೆಕ್ಸ್ಟ್ ಇಂಪಾರ್ಟೆಂಟ್ ಮೆಥಡ್ಸ್ ಆಫ್ ಪ್ರೈಸಿಂಗ್ ಯಾವುದಾದ್ರು ಬರುತ್ತೆ ಅಂದರೆ FIFO, LIFO, ಸಿಂಪಲ್ ಆವ್ರೇಜ್ ಪ್ರೈಸ್, ವೈಟೆಡ್ ಆವ್ರೇಜ್ ಪ್ರೈಸ್. FIFO ಅಂದರೆ ಫಸ್ಟ್ ಇನ್ ಫಸ್ಟ್ ಔಟ್, LIFO ಅಂದರೆ ಲಾಸ್ಟ್ ಇನ್ ಫಸ್ಟ್ ಔಟ್. ಇದ್ರ ಬಗ್ಗೆ ಕೂಡ ನಿಮಗೆ ಸೆಕ್ಷನ್ ಬಿಗೆ ಸಿಗೆ ಕ್ವಶನ್ಸ್ ಇದ್ದೇ ಇರುತ್ತೆ. ದೆನ್ ವಾಟ್ ಈಸ್ ಮೆಮೊರೆಂಡಮ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್. ಸೊ ಇದು ಸೇಮ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಥರನೇ, ಬಟ್ ಇದು ಟಿ ಶೇಪಲ್ಲಿ ಇರುತ್ತೆ. ನಂತರ ಸೇಮ್ ನಾವು ಏನನ್ನು ಮಾಡ್ತೀವಿ ಒಂದು ರಿಕನ್ಸಿಲೇಷನ್ ಸ್ಟೇಟ್ಮೆಂಟಲ್ಲಿ, ಹಾಗೆ ಇದನ್ನು ಮಾಡ್ತೀವಿ, ಸ್ವಲ್ಪ ಲಿಟಲ್ ಬಿಟ್ ಚೇಂಜಸ್ ಇರುತ್ತೆ ಅಷ್ಟೇ. ದೆನ್ ಡಿಫೈನ್ ಲೇಬರ್ ಟರ್ನ್ ಓವರ್ ಅಂದರೆ ಒಬ್ಬ ಲೇಬರ್ಸ್ ಅನ್ನೋರು ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಡಿಸ್ಮಿಸ್ ಆಗಿದ್ದಾರೆ, ಎಷ್ಟು ಜನ ರಿಸೈನ್ ಮಾಡಿದ್ದಾರೆ, ಈ ಎಲ್ಲ ಟೋಟಲ್ ಎಂಪ್ಲಾಯೀಸ್ ಬಗ್ಗೆ ಒಂದು ಟರ್ನ್ ಓವರ್ ಇನ್ಫಾರ್ಮೇಷನ್ ಬರೋದೆ ಲೇಬರ್ ಟರ್ನ್ ಓವರ್. ಇನ್ನು ವಾಟ್ ಈಸ್ ಕಾಸ್ಟ್ ಶೀಟ್. ಸೊ ನಿಮಗೆ ಕಾಸ್ಟ್ ಶೀಟ್ ಅನ್ನೋದು 8 ಮಾರ್ಕ್ಸ್ಗೆ ಅಥವಾ 10 ಮಾರ್ಕ್ಸ್ಗೆ ಬರುವಂತಹ ಒಂದು ಕ್ವಶನ್. ಸೊ ಅದ್ರ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ. ಇದರಲ್ಲಿ ಪ್ರೈಮ್ ಕಾಸ್ಟ್ ಬರುತ್ತೆ ಮತ್ತು ಓವರ್ ಹೆಡ್ ಕಾಸ್ಟ್ ಬರುತ್ತೆ. ಪ್ರೈಮ್ ಕಾಸ್ಟ್ ಅಂದರೆ ಡೈರೆಕ್ಟ್ ಇನ್ಫಾರ್ಮೇಷನ್ ಬರೋದು ಪ್ರೈಮ್ ಕಾಸ್ಟ್ಗೆ ಬರುತ್ತೆ, ಇಂಡೈರೆಕ್ಟ್ ಇನ್ಫಾರ್ಮೇಷನ್ ಬರೋದು ಯಾವ್ದು ಬರುತ್ತೆ, ಓವರ್ ಹೆಡ್ ಬರುತ್ತೆ. ಓವರಾಲ್ ಆಗಿ ಕಾಸ್ಟ್ ಶೀಟ್ನ ನಾವು ಪ್ರಿಪೇರ್ ಮಾಡೋದು ಟೋಟಲ್ ಕಾಸ್ಟ್ನ ಮತ್ತು ಸೇಲ್ಸ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಅಥವಾ ಪ್ರಾಫಿಟ್ಟು ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು. ಇನ್ನು 31ನೇ ಕ್ವಶನ್ ನಮಗೆ ಏನು ಹೇಳುತ್ತೆ ಅಂದರೆ ವಾಟ್ ಈಸ್ ಚಾರ್ಜಬಲ್ ಎಕ್ಸ್ಪೆನ್ಸಸ್. ನಾವು ಇವಾಗಲೇ ತಿಳಿದಿರೋ ಹಾಗೆ ಚಾರ್ಜಬಲ್ ಎಕ್ಸ್ಪೆನ್ಸಸ್ ಅಂದರೆ ಅದನ್ನು ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತಾದರೂ ಕರಿತೀವಿ. ಸೊ ಅದು ಡೈರೆಕ್ಟಾಗಿ ಇನ್ಕರ್ಡ್ ಆಗುತ್ತೆ, ಅದನ್ನು ಕರಿತೀವಿ. ದೆನ್ ವಾಟ್ ಡು ಯು ಮೀನ್ ಬೈ ಕಾಸ್ಟ್ ಸೆಂಟರ್. ಕಾಸ್ಟ್ ಸೆಂಟರ್ ಈಸ್ ಡಿಫೈನ್ಡ್ ಆಸ್ ಎ ಲೊಕೇಶನ್, ಅ ಪರ್ಸನ್ ಆರ್ ಐಟಮ್ ಆಫ್ equipment for which cost may be ascertained and used for the purpose of control. ಓಕೆ, ಕಂಟ್ರೋಲ್ ಮಾಡೋದಕ್ಕೋಸ್ಕರ ಏನು ಒಂದು ಇನ್ಫಾರ್ಮೇಷನ್ ಯೂಸ್ ಮಾಡ್ತೀವಿ ಅದನ್ನು ನಾವು ಕಾಸ್ಟ್ ಸೆಂಟರ್ ಅಂತ ಕರಿತೀವಿ. ದೆನ್ ಕಾಸ್ಟ್ ಯೂನಿಟ್ ಅಂದರೆ ಒಂದು ಯೂನಿಟ್ಗೆ ಇನ್ಫಾರ್ಮೇಷನ್ ಬರೋದನ್ನು ನಾವು ಕಾಸ್ಟ್ ಯೂನಿಟ್ ಅಂತ ಕರಿತೀವಿ. ಸೊ ಕಾಸ್ಟ್ ಯೂನಿಟ್ ಅಂದರೆ ಯೂನಿಟ್ ಆಫ್ ಪ್ರಾಡಕ್ಟ್ ಆರ್ ಸರ್ವಿಸ್ ಆರ್ ಟೈಮ್ ಇನ್ ರಿಲೇಷನ್ ಟು ವಿಚ್ ಕಾಸ್ಟ್ ಮೇ ಬಿ ascertained or expressed. ನೆಕ್ಸ್ಟ್ ಇನ್ನು 34ನೇ ಕ್ವಶನ್, ಡಿಸ್ಟಿಂಗ್ವಿಶ್ ಬಿಟ್ವೀನ್ ದ ಬಿನ್ ಕಾರ್ಡ್ ಅಂಡ್ ಸ್ಟೋರ್ ಲೆಡ್ಜರ್ ಅಕೌಂಟ್. ಬಿನ್ ಕಾರ್ಡ್ ಅಂದರೆ ನಮ್ಗೆ ಗೊತ್ತು, ಏನು ಒಂದು ಮೆಟೀರಿಯಲ್ ಇಶ್ಯೂ ಆಗ್ತಾ ಇರೋದು, ರಿಸೀವ್ ಆಗ್ತಾ ಇರೋ ಒಂದು ರೆಕಾರ್ಡ್ ಮಾಡೋ ಒಂದು ಡಾಕ್ಯುಮೆಂಟ್. ಬಟ್ ಸ್ಟೋರ್ ಲೆಡ್ಜರ್ ಅಂದರೆ ಇದು ಕ್ವಾಂಟಿಟಿನೂ ಇದು ಮಾಡ್ಕೊಳ್ಳುತ್ತೆ, ಇಶ್ಯೂ ಆಗ್ತಾ ಇರೋದು ಮತ್ತು ರಿಸೀವ್ ಆಗ್ತಾ ಇರೋದು, ಆ್ಯಸ್ ವೆಲ್ ಆಸ್ ಮನಿ ವ್ಯಾಲ್ಯೂ ಕೂಡ ಮಾಡ್ಕೊಳ್ಳುತ್ತೆ. ದೆನ್ ಇದು ಮೈಂಟೈನ್ಡ್ ಬೈ ಸ್ಟೋರ್ ಕೀಪರ್, ಯಾವುದು ಬಿನ್ ಕಾರ್ಡ್. ನೆಕ್ಸ್ಟ್ ಸ್ಟೋರ್ ಲೆಡ್ಜರ್ ಬಂದು ಮೈಂಟೈನ್ಡ್ ಬೈ ಕಾಸ್ಟ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್. ಇನ್ನು 35ನೇ ಕ್ವಶನ್, ಮೆನ್ಷನ್ ಎನಿ ಟೂ ಟೈಪ್ಸ್ ಆಫ್ ಇನ್ಸೆಂಟಿವ್ ಪ್ಲಾನ್ಸ್. ಅಂದರೆ ಅಲ್ಲಿ ಟೋಟಲ್ ನಿಮಗೆ 3 ಬರುತ್ತೆ, ಆಲ್ಸೆ ಪ್ಲಾನ್, ರೋವನ್ ಪ್ಲಾನ್, ದೆನ್ ಟೈಲರ್ಸ್ ಪ್ಲಾನ್. ದೆನ್ ವಾಟ್ ಈಸ್ ನಾರ್ಮಲ್ ಲಾಸ್. ನಾರ್ಮಲ್ ಲಾಸ್ ಅಂದರೆ ಅದನ್ನು ನಾವು ಚೇಂಜ್ ಮಾಡೋದಕ್ಕಾಗಲ್ಲ, ಅದು ಲಾಸ್ ಆಗೇ ಆಗುತ್ತೆ. ಒಂದು ಪ್ರೊಡಕ್ಷನ್ ಮಾಡಬೇಕಾದ್ರೆ ಸ್ವಲ್ಪ ವೇಸ್ಟೇಜ್ ಆಗುತ್ತಲ್ವ, ಅದನ್ನು ನಾರ್ಮಲ್ ಲಾಸ್ ಅಂತ ಕರಿತೀವಿ. ಅದನ್ನು ಏನು ಮಾಡೋದಕ್ಕೂ ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಅಬ್ನಾರ್ಮಲ್ ಲಾಸ್ ಅಂದರೆ ಅದನ್ನು ನಾವು ಅವಾಯ್ಡ್ ಮಾಡ್ಬೋದು, ಅಂದರೆ ನಮ್ಗೆ ಗೊತ್ತಿದ್ದು ಅದು ಆಗುವಂಥದ್ದು. ಸೊ ಆ ಅಬ್ನಾರ್ಮಲ್ ಲಾಸ್ನ ನಾವು ಕಂಟ್ರೋಲ್ ಮಾಡಬಹುದು. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ವಾಟ್ ಡು ಯು ಮೀನ್ ಬೈ ಡೈರೆಕ್ಟ್ ಮೆಟೀರಿಯಲ್. ಡೈರೆಕ್ಟ್ ಮೆಟೀರಿಯಲ್ ಅನ್ನೋದು ಕಾಸ್ಟ್ ಶೀಟಲ್ಲಿ ಬರುತ್ತೆ. ಮೈನಾಗಿ ಇಟ್ ಈಸ್ ಒನ್ ಆಫ್ ದ ಎಲಿಮೆಂಟ್ ಆಫ್ ಕಾಸ್ಟ್. ಸೊ ಈ ಡೈರೆಕ್ಟ್ ಮೆಟೀರಿಯಲ್ which incurred directly for the production of a product is known as direct material ಅಂತ ಕರಿತೀವಿ. ಇದ್ರ ಬಗ್ಗೆ ಇರುವಂಥ ಕಾಸ್ಟನ್ನು ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಅಂತ ಕರಿತೀವಿ. ಓಕೆ, ಇದು ನಿಮಗೆ ತುಂಬ ಇಂಪಾರ್ಟೆಂಟ್. ನಿಮಗೆ ಔಟ್ ಆಫ್ ಔಟ್ ತೆಗಿಬೇಕು ಅಂದರೆ ಒಂದು ಥಿಯರಿ ಇನ್ಫಾರ್ಮೇಷನ್ ಅಥವಾ ಥಿಯರಿ ಕ್ವಶನ್ಸ್ ಕೇಳಿದರೆ ನಿಮಗೆ ಬರೆಯೋದಕ್ಕೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಹಾಗೆ ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕಾಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು.